ಮೀಟಿಂಗ್ ಅವಾಗ ಹೇಳ್ತೀನಿ ನೀವು. ಈಗ ಮೇಡಮ್ ಈಗ ವಿರೋಧ ಪಕ್ಷದವರು ಅವ್ರ ಸಮಸ್ಯೆ ಐತ್ರಿ, ನಮ್ದೇ ಸಮಸ್ಯೆ ಅದ, ನಾವು ಕೇಳ್ತಾರೆ ನಮ್ದು ಸಮಸ್ಯೆ ಇಲ್ರಿ, ವಿರೋಧ ಪಕ್ಷದವರು ನಮ್ಮನಾಗ ಮಾಹಿತಿ ಇಲ್ದ ಮಾಹಿತಿ ನಿಂಬೆ ರೂಲಿಂಗ್ ವಿರೋಧ ಪಕ್ಷ ಅವ್ರು ಉತ್ತರ ಕೊಡ್ಬೇಕಲ್ಲ. ನಾವು ಅವ್ರು ಹೇಳಿ ವಿರೋಧ ಪಕ್ಷ ನಾಯಕರು ಕೇಳಬೇಡ್ರಿ ಅಂತ ಅವ್ರು ನಿಮ್ ವಿರೋಧ ಪಕ್ಷದವ್ರು ಸರಿಯಾಗಿ ಸ್ಪಂದನೆ ಕೊಡಲಿಲ್ಲ ಅಂದ್ರೆ ನಮ್ಮ ಗಮನಕ್ಕೆ ತಗೋಬಾರಿ, ನಮ್ಮ ಮುಂದೆ ಅದು ಏನೈತೆ ಸಮಸ್ಯೆ ಬಗೆಹರಿಸ್ತೇವೆ ಅಂತ ಹೇಳಿ. ನಾನು ಕೊಡ್ತೀನಿ, ಉತ್ತರ ಕೊಡ್ತೀನಿ ಮೇಡಮ್. ಏನ್ ಸಲಹೆ ಸೂಚನೆ ಏನ್ ಕೊಡೋರಿದ್ರು ಕೊಡ್ಲಿ, ಇನ್ನು ಪೂರಕವಾದಂತ ಬಜೆಟ್ ಮಂಡನೆ ಮಾಡಕ್ ಬರ್ತೈತಿ, ಮತ್ತ ಅದಕ್ಕೊಂದು ತಿಳಿಸ್ಬೇಕಾದ್ರೆ ಇದ್ ಮಾಡಕ್ ಬರ್ತೈತಿ ಏನ, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡೋ ಇದ್ ಮಾಡಕ್. ಮತ್ತ ವಿರೋಧ ಪಕ್ಷದವ್ರನ್ನು ಕರೆದಿದ್ದು, ಆಡಳಿತ ಪಕ್ಷದವ್ರು ಚರ್ಚೆ ಆಗೈತೆ 2-3 ಸಲ. ಯಾವಾಗ ಆಗಿದ್ರಿ ನಮ್ಮ ಅಪೋಸಿಷನ್ ಲೀಡರ್ ನಮಗೆ ಹೇಳಲಿರಿ, ಅವರ ಅಪೋಸಿಷನ್ ಲೀಡರ್ ಹೇಳಲಿ ಯಾವಾಗ ಆಗಿದ್ದು ಚರ್ಚೆ ಅಂತ. देखो मैं जब पहले बेंगलुरु में आता, मैं 10 दिन पहले, 4 दिन पहले, और अपोजिशन नहीं मैं जो मीटिंग बुलाए शाहिद पठान भी थे, नहीं जो मीटिंग बुलाए कि नहीं, मैं बेंगलुरु में आता तब 2 चीज के बाद मीटिंग हर एक सदस्य को लेना, वो मीटिंग बुलाया क्या करके मैं बजट मीटिंग की मीटिंग को नहीं बुलाया, मुझे LNT की मीटिंग को बोले, LNT की मीटिंग और बजट मीटिंग की बात क्या है? उसी टाइम को LNT की जो मीटिंग हुई, अपोजिशन लीडर हमारे कारपोरेट को हमारे को बुला के बात कर रहे नहीं, तो बोले तो बेंगलुरु में LNT की मीटिंग को बुलाया तुम्हें, अब तुम बेंगलुरु में LNT की मीटिंग को बुलाया से बजट मीटिंग की बात नहीं हुई। तो तुम्हें LNT की मीटिंग में बजट मीटिंग की बात है, जब बेंगलुरु तुम्हारे कारपोरेटर जब हमारे अपोजिशन लीडर को लीडर बनाए तो तुम्हारे को अपोजिशन के पास सुनना क्या नहीं, मेयर को सुनाना, किसे सुनाने का मैं? तो शाहिद पठान जी, शाहिद पठान अपोजिशन लीडर है क्या? शाहिद पठान अपोजिशन लीडर नहीं है, शाहिद पठान अपोजिशन लीडर है क्या? हमारे को तुम्हें बात करने नहीं, बजट मीटिंग आज बजट मीटिंग है, हमारी वार्ड की समस्या कौन हल करने वाले? हमारे वार्ड की समस्या कौन हल करने वाले? बोले कि 4 लोगों को लेके आपके साथ में चर्चा करो बोल के, फिर मैं शाहिद पठान को, सोलंकी, शिवाजी, फिर इनको फोन किया, मेरे को फोन नहीं करे, मेरे को LNT की मीटिंग के बारे में फोन करे, मैं बेंगलुरु में था, मैं LNT की मीटिंग बजट मीटिंग में हमारे को कॉन्फिडेंस में कैसा नहीं ले, कॉन्फिडेंट में 4 जने को लेकर तो होता नहीं, तो वही क्या बोला ಮೇಡಮ್ ಅವರ ನಮಗೆ ಉತ್ತರ ನಮ್ಮ ಸಮಸ್ಯೆ ಇದೆ ಮೇಡಮ್, ವಾರ್ಡ್ ಅದ ಯಾರು ಹೇಳ್ಬೇಕ್ರಿ ನಾವು, ಮತ್ತ ಯಾರು ಹೇಳ್ಬೇಕು ಹೇಳ್ರಿ ಸರ್. ಈ ತರ ನಿಮ್ದು ಏನಾದ್ರು ಇದ್ರೆ ನಮ್ಮ ಗಮನಕ್ಕೆ ತಗೊಂಬರಿ ಸರ್. ನಾವು ಎಲ್ಲರಿಗೂ ಕಾಲ್ ಮಾಡಕ್ ಹೇಳ್ತೀವಿ ಸರ್. ಮೇಡಮ್ ಕಾಲ್ ಮಾಡಿದ್ರು ಮತ್ತೆ ಬೇರೆ ಮೇಡಮ್ ನಾನ್ ಹೇಳ್ತಾ ಇದೀವಿ, ಈಗ ಬಜೆಟ್ ನೀವು ಫೈನಲ್ ಮಾಡೋರೆ, ನಾ ಯಾರಿಗೆ ಹೇಳ್ಬೇಕ್ರಿ? ಅರ್ಜುನ್ ಭಾई ಮಂಜು ಪೂಜಾ ಮಹಾಪೌರರೇ, ಉಪಮಹಾಪೌರರೇ, ಆಯುಕ್ತರೇ, ಉಪ ಆಯುಕ್ತರೇ, ದಕ್ಷಿಣ ಜನಪ್ರಿಯ ಶಾಸಕರೇ, ಉತ್ತರದ ಶಾಸಕರೇ, ನಗರ ಸೇವಕಿಯರೇ, ಅಧಿಕಾರಿಗಳೇ, ಪತ್ರಿಕಾ ಮಾಧ್ಯಮ ಮಿತ್ರರವರೇ, ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ 2025-26ನೇ ಸಾಲಿನ ಮಹಾನಗರ ಪಾಲಿಕೆಯ ಅಂದಾಜು ಆಯವ್ಯಯದ ಮುಖ್ಯಾಂಶಗಳು. ಸನ್ 25-26 ಸಾಲಿನ ಆಯವ್ಯಯ ಮಹಾನಗರ ಪಾಲಿಕೆ ಬೆಳಗಾವಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಾಗೂ ನಗರದ ಎಲ್ಲ ವರ್ಗದ ನಾಗರಿಕರನ್ನು ಗಮನದಲ್ಲಿರಿಸಿ ರೂಪಿಸಲಾಗಿದೆ. ಬೆಳಗಾವಿಯನ್ನು ಸುಂದರ ನಗರವನ್ನಾಗಿಡಲು ಹಾಗೂ ಉತ್ತಮ ಪರಿಸರವನ್ನು ಹೊಂದಲು ಜನಪರ ಅಭಿವೃದ್ಧಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಹಿರಿಯ ನಾಗರಿಕರು, ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳೆಯರು, ಶಾಲಾ ಮಕ್ಕಳ ಹಾಗೂ ದಿವ್ಯಾಂಗರ ಅನುಕೂಲಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯೊಂದಿಗೆ ನಗರದ ವೃತ್ತಗಳನ್ನು ಮತ್ತು ರಸ್ತೆಗಳನ್ನು ಮತ್ತು ಬಸ್ ತಂಗುದಾಣಗಳನ್ನು ಸುಂದರೀಕರಣಗೊಳಿಸುವುದು ಪ್ರಮುಖ ಯೋಜನೆಗಳಾಗಿವೆ. ನಗರದಲ್ಲಿ ದಿನನಿತ್ಯದ ವಾಹನ ಸಂಚಾರ ದಟ್ಟಣೆಯನ್ನು ಸರಿದೂಗಿಸಲು
ಖಾಲಿ ಸ್ಥಳಗಳನ್ನು ತಂಗುದನಗಳಾಗಿ ಮತ್ತು ಮಾರುಕಟ್ಟೆಗಳಾಗಿ ಮಾರ್ಪಡಿಸಿ ಪಾಲಿಕೆ ಆದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮಾಹಿತಿ ತಂತ್ರಜ್ಞಾನ ಹಾಗೂ ಜನಸ್ನೇಹಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಾಗೂ ನಗರದ ಗಣ್ಯ ವ್ಯಕ್ತಿಗಳಿಂದ ಸಲಹೆ ಸೂಚನೆಗಳನ್ನು ಪಡೆದು ಬೆಳಗಾವಿ ಸಮಗ್ರ ಅಭಿವೃದ್ಧಿಯಾಗುವ ಕನಸನ್ನು ನನಸಾಗಿಸುವ ಪಥದತ್ತ ಸಾಗುವುದು ಈ ಅಂದಾಜು ಆಯವ್ಯಯದ ಪ್ರಮುಖ ವಿಷಯಗಳಾಗಿವೆ. ಮಹಾನಗರ ಪಾಲಿಕೆ 2025-26ನೇ ಸಾಲಿನ ರೂಪಾಯಿ 44,199.43 ಲಕ್ಷಗಳಷ್ಟು ಅಂದಾಜು ಆದಾಯ ನಿರೀಕ್ಷಿಸಲಾಗಿದೆ. ಮಹಾನಗರ ಪಾಲಿಕೆ 2025-26 ಸಾಲಿನಲ್ಲಿ ರೂಪಾಯಿ 44,189.8 ಲಕ್ಷಗಳಷ್ಟು ಅಂದಾಜು ವೆಚ್ಚ ಭರಿಸಲು ನಿರೀಕ್ಷಿಸಲಾಗಿದೆ. ಮಹಾನಗರ ಪಾಲಿಕೆಯ 2025-26 ಸಾಲಿನಲ್ಲಿ 10.35 ಲಕ್ಷಗಳಷ್ಟು ಉಳಿತಾಯ ಆಯವನ್ನು ಮಂಡಿಸಲಾಗಿದೆ. ಅಂದಾಜು ಸ್ವೀಕೃತಿಗಳು ಪಾಲಿಕೆ ವ್ಯಾಪ್ತಿಯಲ್ಲಿ ಒಳಪಡುವ ಆಸ್ತಿಗಳಿಂದ ಸಂಗ್ರಹಿಸುವ ಆಸ್ತಿ ತೆರಿಗೆ ಅಂದಾಜು 7,808.38 ಲಕ್ಷಗಳಷ್ಟು ನಿಗದಿಪಡಿಸಿದೆ. ಸದರಿ ತೆರಿಗೆಯನ್ನು ವಸೂಲಾತಿ ಮಾಡಲು ವಿಶೇಷ ಅಭಿಯಾನವನ್ನು ಆಯೋಜಿಸಿ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ಆಸ್ತಿಯ ವಿವರಗಳನ್ನು ತಂತ್ರಾಂಶದಲ್ಲಿ ನೋಂದಣಿ ಮಾಡಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕ್ರಮ ಜರುಗಿಸಲಾಗುವುದು. ಕಟ್ಟಡ ಪರವಾನಗಿಯಿಂದ ಅಭಿವೃದ್ಧಿ ಶುಲ್ಕ, ಸುಧಾರಣೆ ಶುಲ್ಕ ರೂಪಾಯಿ 1,003 ಲಕ್ಷಗಳಷ್ಟು ನಿರೀಕ್ಷಿಸಲಾಗಿದೆ. ಅವಶೇಷ ನಿರ್ಮೂಲನೆಗಳಿಂದ ರೂಪಾಯಿ 185 ಲಕ್ಷಗಳಷ್ಟು ನಿರೀಕ್ಷಿಸಲಾಗಿದೆ. ಪಾಲಿಕೆಯ ಖುಲ್ಲಾ ಜಾಗೆಗಳ ಮಾರಾಟದಿಂದ ರೂಪಾಯಿ 1,050 ಲಕ್ಷಗಳಷ್ಟು ಅಂದಾಜು ಮಾಡಲಾಗಿದೆ. SFC ಮುಕ್ತ ನಿಧಿ ಅನುದಾನದಡಿಯಲ್ಲಿ ರೂಪಾಯಿ 710 ಲಕ್ಷಗಳಷ್ಟು ನಿರೀಕ್ಷೆ ಮಾಡಲಾಗಿದೆ. ಸದರಿ ಮೊತ್ತವನ್ನು ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ 29% ಹಾಗೂ ಹೊರಗುತ್ತಿಗೆ ಪೌರ ಕಾರ್ಮಿಕರ ವೇತನ ಮತ್ತು ಸಂಕಷ್ಟ ಭತ್ಯೆಗಾಗಿ ಬಳಸಲಾಗುವುದು. SFC ವಿದ್ಯುತ್ ಶಕ್ತಿ ಅನುದಾನ ರೂಪಾಯಿ 5,200 ಲಕ್ಷಗಳಷ್ಟು ಅನುದಾನವನ್ನು ನಿರೀಕ್ಷೆ ಮಾಡಲಾಗಿದ್ದು, ಬಿಡುಗಡೆಯಾದ ಮೊತ್ತವನ್ನು ವಿದ್ಯುತ್ ಶಕ್ತಿ ಇಲಾಖೆಗೆ ನೇರವಾಗಿ ಭರಿಸಲಾಗುವುದು. 16ನೇ ಹಣಕಾಸು ಆಯೋಗ ಅನುದಾನ 2,000 ಲಕ್ಷಗಳಷ್ಟು ನಿರೀಕ್ಷೆ ಮಾಡಲಾಗಿದೆ. ಹೆಸ್ಕಾಂ ಇಲಾಖೆಯಿಂದ ಕೇಬಲ್ ಹಾಕುವ ಶುಲ್ಕ ರೂಪಾಯಿ 1,700 ಲಕ್ಷಗಳಷ್ಟು ಆದಾಯ ಮರು ನಿಗದಿಪಡಿಸಲಾಗಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ ಅಗೆತದಿಂದ ರೂಪಾಯಿ 275 ಲಕ್ಷಗಳಷ್ಟು ಆದಾಯ ನಿರೀಕ್ಷಿಸಲಾಗಿದೆ. ಘನತ್ಯಾಜ್ಯ ವಸ್ತು ನಿರ್ವಹಣೆಯಿಂದ ಸಂಗ್ರಹಿಸುವ ಮೊತ್ತ ರೂಪಾಯಿ 975 ಲಕ್ಷಗಳಷ್ಟು ಆದಾಯ ನಿರೀಕ್ಷಿಸಲಾಗಿದೆ. ಸ್ಥಿರಾಸ್ತಿಗಳ ನೋಂದಣಿಯಿಂದ ಅಧಿಭಾರ ಶುಲ್ಕ ರೂಪಾಯಿ 110 ಲಕ್ಷಗಳಷ್ಟು ನೋಂದಣಿ ಇಲಾಖೆಯಿಂದ ನಿರೀಕ್ಷೆ ಮಾಡಲಾಗಿದೆ. ಆಸ್ತಿಗಳ ವರ್ಗಾವಣೆ ಫೀ ದಂಡಗಳಿಂದ ಅಂದಾಜು ಸ್ವೀಕೃತಿ ಮೊತ್ತ ರೂಪಾಯಿ 80 ಲಕ್ಷಗಳಷ್ಟು ಆದಾಯ ನಿರೀಕ್ಷೆ ಮಾಡಲಾಗಿದೆ. ಹೀಗೆ ಒಟ್ಟಾರೆ 44,199.43 ಲಕ್ಷಗಳಷ್ಟು ಆದಾಯ ನಿರೀಕ್ಷೆ ಮಾಡಲಾಗಿದೆ. ಅಂದಾಜು ವೆಚ್ಚಗಳು ಪಾಲಿಕೆಯ ಪೌರ ಕಾರ್ಮಿಕರಿಗೆ ಸಂಕಷ್ಟ ಭತ್ಯೆ ರೂಪಾಯಿ 2,000 ರೂಪಾಯಿ ತಿಂಗಳಿಗಂತೆ ಒಟ್ಟು ರೂಪಾಯಿ 250 ಲಕ್ಷಗಳಷ್ಟು ಹಾಗೂ ಉಪಹಾರ ಭತ್ಯೆ ರೂಪಾಯಿ 35ರಂತೆ ಪ್ರತಿದಿನದಂತೆ ಒಟ್ಟು ರೂಪಾಯಿ 150 ಲಕ್ಷಗಳಷ್ಟು ಪಾಲಿಕೆ ಸ್ವಂತ ನಿಧಿಯಿಂದ ಭರಿಸಲು ಕ್ರಮ ಕೈಗೊಳ್ಳಲಾಗುವುದು. ಬೆಳಗಾವಿಯನ್ನು ಸ್ವಚ್ಛ ನಗರವನ್ನಾಗಿಡಲು ಹೊರಗುತ್ತಿಗೆ ಸ್ವಚ್ಛತಾ ವೆಚ್ಚಕ್ಕಾಗಿ ರೂಪಾಯಿ 2,932 ಲಕ್ಷಗಳಷ್ಟು ವೆಚ್ಚ ಭರಿಸಲು ಕಾಯ್ದಿರಿಸಲಾಗಿದೆ. ನೇರ ನೇಮಕಾತಿ ಪೌರ ಕಾರ್ಮಿಕರ ವೇತನಕ್ಕಾಗಿ ರೂಪಾಯಿ 1,000 ಲಕ್ಷಗಳಷ್ಟು ಕಾಯ್ದಿರಿಸಲಾಗಿದೆ. ವೈಜ್ಞಾನಿಕ ಘನತ್ಯಾಜ್ಯ ವಿಲೇವಾರಿಗೆ ರೂಪಾಯಿ 400 ಲಕ್ಷಗಳಷ್ಟು ಮೀಸಲಿರಿಸಿದೆ. ಬೀದಿ ದೀಪಗಳ ನಿರ್ವಹಣೆಗಾಗಿ ರೂಪಾಯಿ 250 ಲಕ್ಷಗಳಷ್ಟು ಮೀಸಲಿರಿಸಿದೆ. ರಸ್ತೆ, ಚರಂಡಿ, ಪಾದಚಾರಿ, ಮಳೆ ನಿರ್ವಹಣೆ ವ್ಯವಸ್ಥೆಗಳಿಗಾಗಿ ಮಾರ್ಗಸೂಚಿ ಅಳವಡಿಸಲು ರೂಪಾಯಿ 925 ಲಕ್ಷಗಳಷ್ಟು ನಿಗದಿಪಡಿಸಲಾಗಿದೆ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ನಿರ್ವಹಣೆಗಾಗಿ ರೂಪಾಯಿ 75 ಲಕ್ಷಗಳಷ್ಟು ನಿರ್ವಹಿಸಲಾಗಿದೆ. ಪಾಲಿಕೆಯ ಆದಾಯದಲ್ಲಿ ಎಲ್ಲ ಜಮೆ ಮತ್ತು ಖರ್ಚುಗಳನ್ನು ಹೊರತುಪಡಿಸಿ ಲಭ್ಯವಾಗುವ 1% ಮೊತ್ತವನ್ನು ಅಂದಾಜು ಆಯವ್ಯಯದಲ್ಲಿ ರೂಪಾಯಿ 3.75 ಲಕ್ಷಗಳನ್ನು ಕ್ರೀಡೆಗಳಿಗಾಗಿ ಮೀಸಲಿರಿಸಲಾಗಿದೆ. ಪತ್ರಕರ್ತರ ಕ್ಷೇಮ ನಿಧಿ ಸಲುವಾಗಿ ರೂಪಾಯಿ 50 ಲಕ್ಷಗಳಷ್ಟು ನಿಗದಿಪಡಿಸಲಾಗಿದೆ. ರೂಪಾಯಿ 75 ಲಕ್ಷಗಳನ್ನು ಪಾಲಿಕೆ ವ್ಯಾಪ್ತಿಯಲ್ಲಿ ಒಳಪಡುವ ಸ್ಮಶಾನಗಳಲ್ಲಿ ದಹನ ಕ್ರಿಯೆ ನಡೆಸಲು ಹಾಗೂ ಅಭಿವೃದ್ಧಿಗಾಗಿ ನಿಗದಿಪಡಿಸಲಾಗಿದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಸರಬರಾಜು, ತೆರೆದ ಬಾವಿ ಅಭಿವೃದ್ಧಿಪಡಿಸಲು ರೂಪಾಯಿ 157 ಲಕ್ಷವಷ್ಟು ಕಾಯ್ದಿರಿಸಲಾಗಿದೆ. ಅಂದಾಜು ಬಂಡವಾಳ ವೆಚ್ಚಗಳು ನಗರದ 58 ವಾರ್ಡುಗಳಲ್ಲಿ ಹೊಸ ರಸ್ತೆ ನಿರ್ಮಾಣಕ್ಕಾಗಿ ರೂಪಾಯಿ 500 ಲಕ್ಷಗಳು, ಸಿಸಿ ರಸ್ತೆ ನಿರ್ಮಾಣಕ್ಕಾಗಿ 100 ಲಕ್ಷಗಳು, ಚರಂಡಿ ನಿರ್ಮಾಣಕ್ಕಾಗಿ 400 ಲಕ್ಷಗಳು,
ಪಾಲಿಕೆಯ ಖುಲ್ಲಾ ಜಾಗೆಗಳನ್ನು ಸಂರಕ್ಷಿಸಲು ರೂಪಾಯಿ 100 ಲಕ್ಷಗಳು ಮತ್ತು ನಗರದ ವರ್ತುಗಳ ಸೌಂದರೀಕರಣಕ್ಕಾಗಿ ರೂಪಾಯಿ 50 ಲಕ್ಷಗಳು, ಹೀಗೆ ಒಟ್ಟಾರೆ ಮೂಲಭೂತ ಸೌಕರ್ಯಕ್ಕಾಗಿ ಹಾಗೂ ನಗರದ 58 ವಾರ್ಡುಗಳಲ್ಲಿ ವಿವಿಧ ಅವಶ್ಯಕ ಮೂಲಭೂತ ಸೌಕರ್ಯಕ್ಕಾಗಿ ರೂಪಾಯಿ 2700 ಲಕ್ಷಗಳನ್ನು ನಿಗದಿಪಡಿಸಿದೆ. ರೂಪಾಯಿ 100 ಲಕ್ಷಗಳನ್ನು ಹೊಸದಾಗಿ ಗಣಕೀಕರಣ ಸಲುವಾಗಿ ಯಂತ್ರೋಪಕರಣಗಳನ್ನು ಖರೀದಿಸಲು ನಿಗದಿಪಡಿಸಿದೆ ಹಾಗೂ ಪಾಲಿಕೆಯಲ್ಲಿ ಈ ಆಫೀಸ್ ನಿರ್ಮಾಣಕ್ಕಾಗಿ ರೂಪಾಯಿ 25 ಲಕ್ಷಗಳಷ್ಟು ಕಾಯ್ದಿರಿಸಲಾಗಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಉದ್ಯಾನವನಗಳ ಅಭಿವೃದ್ಧಿಗೆ ರೂಪಾಯಿ 320 ಲಕ್ಷಗಳಷ್ಟು ನಿಗದಿಪಡಿಸಿದೆ. ನಾಯಿಗಳ ಆಶ್ರಯಕ್ಕೆ ರೂಪಾಯಿ 20 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಹೊಸ 2 ಶವ ವಾಹನ ಖರೀದಿಗಾಗಿ 40 ಲಕ್ಷಗಳನ್ನು ನಿಗದಿಪಡಿಸಲಾಗಿದೆ. ಒಳಚರಂಡಿ ದುರಸ್ತಿ ಮತ್ತು ಹೊಸ ಒಳಚರಂಡಿ ನಿರ್ಮಾಣಕ್ಕಾಗಿ ಹಾಗೂ ಹೊಸ ಸಮುದಾಯ ಭವನ, ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣಕ್ಕಾಗಿ ರೂಪಾಯಿ 600 ಲಕ್ಷಗಳಷ್ಟು ನಿಗದಿಪಡಿಸಲಾಗಿದೆ. 24.10%, 7.25% ಮತ್ತು 5% ಪಾಲಿಕೆಯಿಂದ ನಿವ್ವಳವಾಗಿ ಸ್ವೀಕೃತವಾಗುವ ಕಂದಾಯ ವಸೂಲಾತಿಯ ಆಧಾರದ ಮೇಲೆ ಸರ್ಕಾರದ ಸುತ್ತೋಲೆಯ ಮಾರ್ಗಸೂಚಿಗಳ ಪ್ರಕಾರ ಉಳಿತಾಯವಾಗುವ ಅಂದಾಜು ಮೊತ್ತದ ಮೇಲೆ 24.10%, 7.25% ಮತ್ತು 5% ಮೊತ್ತವನ್ನು ಪಾಲಿಕೆ ಅನುದಾನದಿಂದ ಅಂದಾಜು ಮೊತ್ತ ರೂಪಾಯಿ 328.19 ಲಕ್ಷಗಳನ್ನು ಕಾಯ್ದಿರಿಸಲು ಕ್ರಮ ಜರುಗಿಸಲಾಗುವುದು. ಅದರಂತೆ ಎಸ್ಎಫ್ಸಿ ನಿಧಿಯಿಂದ ಬಿಡುಗಡೆಯಾಗುವ 29% ಮೊತ್ತವನ್ನು ಸಂಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಲು ಕ್ರಮ ಜರುಗಿಸಲಾಗುವುದು. ಇದಲ್ಲದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಸ್ವೀಕೃತವಾಗುವ 16ನೇ ಹಣಕಾಸು ಯೋಜನೆ, ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ, ಸ್ವಚ್ಛ ಭಾರತ್ ಮಿಷನ್, ಅಮೃತ್ ಯೋಜನೆ, ಮಳೆ ನೀರು ಕೊಯ್ಲು, ಪ್ರಕೃತಿ ವಿಕೋಪ, ಕುಡಿಯುವ ನೀರು ಸರಬರಾಜು, ಸ್ವಚ್ಛ ಭಾರತ್ ಅಭಿಯಾನ ಯೋಜನೆ, ಎಸ್ಎಫ್ಸಿ ವಿಶೇಷ ಅನುದಾನ, ಗೃಹಭಾಗ್ಯ ಯೋಜನೆ ಇತ್ಯಾದಿಗಳ ಮೂಲದಿಂದ ಬಿಡುಗಡೆಯಾಗುವ ಅನುದಾನಕ್ಕೆ ತಕ್ಕಂತೆ ಹಾಗೂ ಮಾರ್ಗಸೂಚಿಗಳನ್ನು ಗಣನೆಗೆ ತೆಗೆದುಕೊಂಡು ಕ್ರಿಯಾ ಯೋಜನೆಯನ್ನು ತಯಾರಿಸಲು ಸಕ್ಷೇಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ ಹಣ ಬಳಕೆ ಮಾಡಲಾಗುವುದು. ಒಟ್ಟಾರೆಯಾಗಿ ರೂಪಾಯಿ 44.189.8 ಲಕ್ಷಗಳಷ್ಟು ಅಂದಾಜು ವೆಚ್ಚ ಭರಿಸಲು ನಿರೀಕ್ಷಿಸಲಾಗಿದೆ. ಒಟ್ಟು ಉಳಿತಾಯ ರೂಪಾಯಿ 10.35 ಲಕ್ಷಗಳನ್ನು ನಿರೀಕ್ಷಿಸಲಾಗಿದೆ.